ಅದಕ್ಕೆ ಕಾಂಗ್ರೆಸ್ನವ್ರನ್ನೂ ಕೇಳಿ, ಹಿಂದುತ್ವ ವಿರೋಧಿಯಾದ ನಿಮ್ಗತಿ ಏನಾಯ್ತು ಅಂತ ಅವ್ರನ್ನೂ ಕೇಳಿ. ನಾವ್ ಯಾವತ್ತೂ ವಿರೋಧ. ಬ್ರೇಕಿಂಗ್ ಬರ್ತಾ ಇದೆ ಮೇಡಮ್, ನೋಡ್ತಾ ಹೋಗೋಣ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಸಿಎಂ ಸ್ಟಾಲಿನ್ ಅವರು ರಾಜೀನಾಮೆಯನ್ನ ಕೊಡಬೇಕಾಗಿರುತ್ತೆ. ಯಾಕಂದ್ರೆ ಅವರಿಗೆ ಒಂದು ಬಹುಮತ ಕೂಡ ಬಂದಿಲ್ಲ ರಾಜ್ಯದಲ್ಲಿ, ಅವರ ಅಧಿಕಾರದಲ್ಲಿ ಇದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ರಾಜೀನಾಮೆಯನ್ನ ನೀಡ್ತಾರೆ ಸ್ಟಾಲಿನ್ ಅವರು. ಸದ್ಯ ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಿದೆ ಟಿವಿಕೆ. ದೊಡ್ಡ ಮಟ್ಟದ ನಂಬರ್ಸ್ ಗಳನ್ನು ಪಡೆದುಕೊಂಡಿದೆ ಈ ಬಾರಿ ಟಿವಿಕೆ. 100ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಈಗಾಗಲೇ ಗೆಲುವನ್ನ ಸಾಧಿಸುವ ಅಂಕಿ ಅಂಶಗಳಲ್ಲಿ ಇದೆ ಟಿವಿಕೆ. ಆದ್ರೆ ಇನ್ನೂ ಖಚಿತವಾದ ರಿಸಲ್ಟ್ ಕೂಡ ಬಂದಿಲ್ಲ. ಎಸ್ ಮೇಡಮ್, ಈಗಾಗಲೇ ನಾನು ಮಾತನಾಡ್ತಾ ಇದ್ದೆ ತಮಿಳುನಾಡು ವಿಚಾರವಾಗೂ ಕೂಡ ಒಂದಿಷ್ಟು ಚರ್ಚೆಯನ್ನ ಮಾಡಿದ್ವಿ. ಈಗ ಬೇರೆ ಬೇರೆ ವಿಚಾರವಾಗೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ತಮಿಳುನಾಡಿನಲ್ಲಿ ಈಗ ಕೇವಲ ನಂಬರ್ ಸಿಕ್ಕಿರೋದು 105 ನಂಬರ್ ಸಿಕ್ಕಿದೆ ವಿಜಯ್ ಅವರಿಗೆ. ಇನ್ನ 13 ಸ್ಥಾನಗಳು ಕೂಡ 12 ಸ್ಥಾನಗಳಿಂದ 13 ಸ್ಥಾನಗಳು ಕೂಡ ಕಮ್ಮಿ ಇದೆ ಅವರಿಗೆ. ಯಾರು ಮೈತ್ರಿ ಮಾಡ್ಕೊಳ್ಬಹುದು, ಏನಾಗಬಹುದು ನಿಮ್ಮ ಪ್ರಕಾರ? ಏನಾದರೂ ಕಾಂಗ್ರೆಸ್ ಈಗಾಗಲೇ ಒಂದು 5 ರಿಂದ 6 ಶಾಸಕರು ಕೂಡ ಗೆಲ್ತಾ ಇದ್ದಾರೆ, ಮುನ್ನಡೆಯನ್ನ ಸಾಧಿಸ್ತಿದ್ದಾರೆ. ನಿಮ್ಮ ಕಾಂಗ್ರೆಸ್ ಶಾಸಕರು ಏನಾದರೂ ಹೋಗಿ ಟಿವಿಗೆ ಜಾಯ್ನ್ ಆಗ್ತಾರಾ, ಹೆಂಗೆ? ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ಅವರಿಗೆ ಬಲ ಅಂತೂ ಬೇಕಾಗುತ್ತೆ. ಯಾವುದೇ ಒಂದು ಪಕ್ಷವನ್ನು ಅವಲಂಬಿಸಲೇಬೇಕಾಗುತ್ತೆ. ಯಾಕಂದರೆ ಫುಲ್ ಮೆಜಾರಿಟಿ ಅವ್ರಿಗೆ ಬಂದಿಲ್ಲ. ಮೋಸ್ಟ್ಲಿ ಅವರು ವಿಜಯ್ ಅವರು ಮಾತ್ರ ನನ್ನ ಪ್ರಕಾರ ಟಿವಿಕೆ ಅವರು ಕಾಂಗ್ರೆಸ್ ಜೊತೆನೇ ಬರ್ತಾರೆ ಅನ್ನೋದು. ಯಾಕಂದರೆ ಅವ್ರು ಅಪ್ರೋಚು ಆಗಿದ್ರು. ಮತ್ತೆ ಕಾಂಗ್ರೆಸ್ನ ಇಲ್ಲ ಒಂದು ನಿಮಿಷ ಸರ್, ಕಾಂಗ್ರೆಸ್ ಮಿತ್ರ ಪಕ್ಷಗಳೊಂದಿಗೆ ಕೈ ಜೋಡಿಸ್ತಾರೆ ಅನ್ನೋ ಒಂದು ಇದಿದೆ. ಮೋಸ್ಟ್ಲಿ ಕೈ ಜೋಡಿಸ್ಬೋದು ಸರ್. ಹೋಗ್ಬೋದಲ್ವಾ ಬಿಜೆಪಿ ಅಥವಾ ಹಾಗಾದ್ರೆ ಒಂದೇ ಸೆಕೆಂಡ್ ಮೇಡಮ್, ಹಾಗಾದ್ರೆ ಕಾಂಗ್ರೆಸ್ನ ನೀತಿ ಗೆದ್ದತ್ತಿನ ಬಾಲ ಹಿಡಿಯುವುದಾ? ಒಂದೇ ನಿಮಿಷ ನಾನು ಕೇಳ್ಬಿಡ್ತೀನಿ ಮೇಡಮ್. ಬಾಲ ಹಿಡಿತು ಅಂತ ಹೇಳಿದ್ರಿ ನೀವು. ಆಗಿದ್ರೆ ಆಂಧ್ರ ಪ್ರದೇಶದಲ್ಲಿ ಬಾಲ ಹಿಡಿತಾ ಬಿಜೆಪಿ, ಬಿಹಾರದಲ್ಲಿ ಬಾಲ ಹಿಡಿತಾ? ಇದಕ್ಕೆ ನಮ್ಮ ರಾಜ್ಯದಲ್ಲಿ ಜೆಡಿಎಸ್ ನಾವು ಚುನಾವಣೆ ಪೂರ್ವದಲ್ಲೇ ಮಾಡಿಕೊಂಡಂತ ಮೈತ್ರಿಯ ಬಲವಾಗಿ ಇವತ್ತು ಇದೀವಿ. ಬಾಲ ಹಿಡಿದಿಲ್ಲ, ಜೊತೆಯಲ್ಲೇ ಇದೀವಿ. ಇವತ್ತಿಗೂ ಜೊತೆ ನೀವು ಬಿಹಾರ ಹೇಳಿದ್ರಿ, ಅವತ್ತು ಚುನಾವಣಾ ಮೂತ್ರ, ಆಮೇಲೆ ಆಂಧ್ರ ಪ್ರದೇಶ ಅವತ್ತೂ ಇದ್ದೀವಿ. ಇನ್ನೆಲ್ಲಿದೆ ಹೇಳಿದ್ರಿ, ಇನ್ನೊಂದು ಯಾವುದೋ ಹೇಳಿದ್ರಿ, ಅಲ್ಲೂ ಇದ್ದೀವಿ. ಆದರೆ ಇವತ್ತು ಬಹಳ ವರ್ಷಗಳಿಂದ DMK ಜೊತೆಯಲ್ಲಿ ಬಹಳ ವರ್ಷಗಳಿಂದ, ದಶಕಗಳಿಂದ, ನಾನು ಹೇಳ್ತಿರೋದು ವರ್ಷಗಳಿಂದ ದಶಕಗಳಿಂದ ಇದ್ದಂಥ ಕಾಂಗ್ರೆಸ್ ಪಕ್ಷ ಸೋತರು ಅಂತ ಕೈ ಬಿಟ್ಟು ಇವತ್ತು ಹೋಗ್ತೀನಿ ಅಂದರೆ ನಂದೇನು ಅಡ್ಡಿ ಇಲ್ಲ. ಯಾಕಂದರೆ ರಾಜ್ಯದಲ್ಲಿ ಅಧಿಕಾರ ಯಾವತ್ತು ಖಾಲಿ ಇರೋಲ್ಲ. ಹೋಗ್ತೀನಿ, ಆದರೆ ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆದರೆ ಗೆದ್ದತ್ತಿನ ಬಾಲ ಹಿಡಿಯೋದಕ್ಕೆ ಇವತ್ತು ಸೋತವ್ರನ್ನ ನಡು ದಾರಿಯಲ್ಲಿ ಕೈ ಬಿಟ್ಟು ನೀವು ಹೆಂಗ ಹಾಳಾಗೋಗಿ ನಾನು ಅಧಿಕಾರಕ್ಕೆ ಹೋಗ್ತೀನಿ ಅನ್ನೋದು ಇದೆಯಾ? ಆ ನೀತಿ ಇದ್ರೆ ನಾನು ಹೋಗ್ತೀನಿ ಅಷ್ಟೇ. ಸರ್, ಈಗ ನೀವು ಹೇಳಿದ್ರಿ ನಾವು ಯಾವುದೇ ಒಂದು ಮೈತ್ರಿ ಮಾಡ್ಕೊಂಡ್ರೆ ಮುಂಚೆನೆ ಮೈತ್ರಿ ಮಾಡ್ಕೊಳ್ತೀವಿ, ಅದಾದ ಬಳಿಕ ಚುನಾವಣೆಯನ್ನ ಎದುರಿಸ್ತೀವಿ ಅನ್ನೋದು ನಿಮ್ಮ ಪಾಯಿಂಟ್, ಕರೆಕ್ಟಾ? ಹಾಗಿದ್ರೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಸರ್ಕಾರ ಯಾವ ರೀತಿಯಾಗಿ ಬಂತು ಈ ಹಿಂದೆ ಬಂದಂತ ಸಂದರ್ಭ? ನಾವು ಬಂದಂತದ್ದಲ್ಲ, ಮುಂಚೆನೆ ನಾವು ಮಾಡ್ಕೊಳ್ತೀವಿ. ನಾವು ಗೆದ್ದು ನಾವು ಚುನಾವಣೋತ್ತರ ಮೈತ್ರಿ ಅಲ್ಲ, ಅಧಿಕಾರ ಮಾಡಬೇಕಾದ ಸಂದರ್ಭದಲ್ಲಿ ಮಾಡಿಕೊಂಡಂತ ಮೈತ್ರಿಯೇ ವಿನಃ ಅದು ನಾನು 20 ನೀವು 20 ಕೂಡ ಕಾಂಗ್ರೆಸ್ ಅಭಿಪ್ರಾಯ ಏನಪ್ಪ? ನೀವು ಅದೇ ಅವ್ರು ಹೇಳಿದ್ರು, ನನ್ನ ಸಹೋದರಿ ಒಂದು ಮಾತು ಹೇಳಿದ್ರು, ಟಿವಿಕೆನವರು ಇಷ್ಟು ಗೆಲ್ತಾರೆ ನಮಗೂ ಇದಿಲ್ಲ. ಆದರೆ ಅಂಶ ಮೇಡಮ್, ನಿಮ್ಮ ಮಾತು ನಾನು ಗೌರವಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಗೊತ್ತಿಲ್ಲ, ಒಂದು ವೇಳೆ ಟಿವಿಕೆನವರು ಅವರೇ ಹೇಳಿದ್ರು. ಆನಂದಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಟಿವಿಕೆನವರು ಎಲ್ಲ ಸ್ನೇಹಿತರೇನೋ ಇರಬೇಕು. ಟಿವಿಕೆನವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಭಾಳ ಇಷ್ಟಪಟ್ಟಿದ್ರು ಅಂತ ಏನು ಹೇಳಿದ್ರು. ಚರ್ಚೆ ಕೂಡ ಆಗಿತ್ತು. ಟಿವಿಕೆ ಜೊತೆ ಕಾಂಗ್ರೆಸ್ ಅವರು ಕೈ ಜೋಡಿಸ್ತಾರೆ ಎಂಬ ಒಂದಿಷ್ಟು ಚರ್ಚೆಗಳು ಕೂಡ ಆಗಿತ್ತು. ಜೊತೆಗೆ ಬಿಜೆಪಿ ಅವರು ನಿಮ್ದು ಸರ್, ಬಿಜೆಪಿ ಅವರು ಒಂದು ಆಫರ್ ಕೂಡ ಕೊಟ್ಟರು, DCM ಕೊಟ್ಟಿದ್ದು ನಿಜ ಸರ್, ನಾನು ಎಲ್ಲೂ ಇಲ್ಲ ಅಂತ ಹೇಳಿ. ಆದರೆ ನಾವು ಇವತ್ತು ಮಾತಾಡ್ತಾ ಇರೋದು ಹಿನ್ನೆಲೆ ಅಲ್ಲ, ಇವತ್ತಿನ ಪ್ರಸ್ತುತ ಸ್ಥಿತಿಯಲ್ಲಿ ಟಿವಿಗೆ ಗೆದ್ದಂಥ ಪರಿಸ್ಥಿತಿ ನೀವೇ ಕೇಳಿದ್ದು ನಿಮ್ಮ ಪಾತ್ರ. ನಾನು